ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಇವತ್ತು ನಾನು ಒಂದು ಡೈಲಿ ವೇರ್ ಡ್ರೆಸ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಸ್ಟಿಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಇರುತ್ತೆ. ಡೈಲಿ ವೇರ್ಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ. ಚಾನಲ್ನ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಬಂದು 1 ಮೀಟರು ಲೈನಿಂಗ್ ಫ್ಯಾಬ್ರಿಕ್ ಆ್ಯಂಡ್ 3.5 ಮೀಟರ್ ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ನಾನಿವಾಗ ಬಂದು ಲೆಂತ್ ಬಿಕಮ್ 12.5 ಆ್ಯಂಡ್ ಶೋಲ್ಡರ್ 7, ಶೋಲ್ಡರ್ ಡೌನ್ 7, ಶೋಲ್ಡರ್ ಡೌನ್ 7 ತೊಗೊಳ್ಳಿ. ಚೆಸ್ಟ್ 9 ಲೂಸಿಂಗ್ ಬಂದು 1.5 ಇಂಚಷ್ಟೇ ನಾನು ಬಿಡ್ತಾ ಇರೋದು, 1 to 1.5 ಇಂಚಸ್. ವೇಸ್ಟ್ ಬಂದು 8. ನಿಮಗೆ ಎಷ್ಟು ಸೀಮ್ ಅಲೌನ್ಸ್ ಬೇಕೋ ಅಷ್ಟು ಬಿಟ್ಕೊಳ್ಳಿ. ಶೋಲ್ಡರ್ ಡ್ರಾ ಮಾಡ್ಕೊಳ್ಳೋಣ, ಅಂದರೆ ಆರ್ಮ್ ಹೋಲ್ ಡ್ರಾ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ಬಂದು 3.5 ಹಾಫ್ ಇಂಚ್ ಡೌನ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ 4.5. ವಿ ಶೇಪ್, ನನಗೆ ವಿ ಶೇಪ್ ಬೇಕಿತ್ತು, ಸೊ ಹಾಗಾಗಿ ನಾನು ವಿ ಶೇಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಟ್ಟಿಂಗ್ ಮಾಡಿಕೊಂಡು ಟ್ರೇಸ್ ಮಾಡ್ಕೊಳ್ಳೋಣ. ಟ್ರೇಸ್ ಮಾಡ್ಕೊಂಡಾದ್ಮೇಲೆ ವಿ ಶೇಪ್ನ ಮತ್ತೆ ಡ್ರಾ ಮಾಡ್ಕೊಳ್ಳೋಣ. ಇದು ಬಂದು ಲೈನಿಂಗ್ ಫ್ಯಾಬ್ರಿಕ್. ಮೇನ್ ಫ್ಯಾಬ್ರಿಕ್ನ ಸೇಮ್ ಟು ಸೇಮ್ ಹೀಗೆ ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಇದು ಬಂದು ಲೈನಿಂಗ್ ಫ್ಯಾಬ್ರಿಕ್. ಬ್ಯಾಕ್ ಪಾರ್ಟ್ 4 point length, 4 length, 3.5 width. So I'm giving round shape here. ನೀವು ಬೇಕಾದರೆ ಇನ್ನೂ ಡೀಪ್ ಜಾಸ್ತಿ ಕೊಟ್ಕೋಬೋದು. ಇದಕ್ಕಿಂತ ಕಮ್ಮಿ ತೊಗೊಳಕ್ಕೆ ಹೋಗಬೇಡಿ, ಅದಷ್ಟೊಂದು ಚೆನ್ನಾಗಿ ಬರಲ್ಲ. ಬೇಕಂದರೆ ಫುಲ್ಲು ಪ್ಯಾಕ್ ನೆಕ್ ಮಾಡ್ಕೊಳ್ಳಿ. ಸ್ಕರ್ಟ್ ಪಾರ್ಟ್ 4 layers. Main fabric, I'm not using lining here. It's crepe, that's why. ಇದು ಕ್ರೇಪ್ ಆಗಿರೋದ್ರಿಂದ ನಾನು ಲೈನಿಂಗ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಯಾವಾಗಲೂ ತೋರಿಸೋ ಥರ ಕಾರ್ನರ್ 10.5 ವೇಸ್ಟ್ ರೌಂಡ್ 9 ರೌಂಡ್ ಶೇಪಲ್ಲಿ ಬರುತ್ತೆ, ಇಲ್ಲಾಂದರೆ ಮೇಲೆ ಕೆಳಗಡೆ ಆಗಿಬಿಡುತ್ತೆ. ಲೆಂತ್ ಬಂದು 41, ಲಾಂಗ್ ಫ್ರಾಕ್ ಇರೋದ್ರಿಂದ 41 ತೊಗೊಳ್ಳೋಣ. ಅದು ನಾವು ಕೆಳಗಡೆ ಸ್ಟಿಚ್ ಮಾಡಬೇಕಲ್ಲ ಬಾಟಮ್ನ, ಸೊ ಹಾಗಾಗಿ ಕಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋಣ. ಮೇಲ್ಗಡೆ ವೇಸ್ಟ್ ರೌಂಡು ಕಟ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಇವತ್ತು ಜಾಯ್ನಿಂಗ್ ಏನು ತೋರಿಸ್ತಾ ಇಲ್ಲ, ನೆಕ್ ಜಾಯ್ನಿಂಗ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ ಜಾಯ್ನಿಂಗ್ ಬಂದು ಮಾಡ್ಕೊಂಡಾಯಿತು. ಮತ್ತು ಬಾಟಮ್ ಪಾರ್ಟ್ನು ನಾನು ಒಂದೇ ಕಡೆ ನಮ್ಮದು ಒಂದೇ ಕಡೆ ಸ್ಟಿಚ್ ಮಾಡಬೇಕಾಗಿದ್ದು ಬಾಟಮ್ ಪಾರ್ಟ್, ಅದು ಮಾಡಿಕೊಂಡೆ. ಮತ್ತು ಸ್ಲೀವ್ನ ಸ್ಟಿಚ್ ಮಾಡಿಕೊಂಡೆ. ಸಿಂಪಲ್ ಫ್ರಾಕ್ ಆಗಿರೋದ್ರಿಂದ ನಾನು ಅಷ್ಟೊಂದು ತೋರಿಸ್ತಾ ಇಲ್ಲ. ನೋಡಿ, ನಾನು ಶೋಲ್ಡರು ಎಲ್ಲ ಫುಲ್ಲು ಸ್ಟಿಚ್ ಮಾಡ್ಕೊಂಡು ರೆಡಿ ಆಗಿದೆ. ನೋಡಿ, ನಿಮಗೆಲ್ಲ ಗೊತ್ತೇ ಇದೆ. ಸೊ ನಂದಿಲ್ಲಿ ರೆಡಿ ಆಗಿದೆ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎಲ್ಲ ನೋಡಿ ಈ ಥರ ಬಂದಿದೆ, ಸರಿನಾ? ಅದು ಬಂದು ವಿ ಶೇಪ್ ಬಂದು ಫ್ರಂಟ್ ಪಾರ್ಟ್, ನಿಮ್ಗೆ ಗೊತ್ತಿರೋ ಹಾಗೆ. ಬ್ಯಾಕ್ ಪಾರ್ಟ್ ಬಂದು ರೌಂಡ್ ಶೇಪ್ ಇಟ್ಟಿದ್ದೀನಿ, ಓಕೆನಾ? ಈಗ ಬಂದು ನೋಡಿ, ಅಲ್ಲಿ ನಮ್ಮದು ಫಿಟ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಎರಡು ಕಡೆನೂ ಅಷ್ಟೇ ಫಿಟ್ಟಿಂಗ್ ಮಾಡ್ಕೊಂಡು ಸ್ಲೀವ್ಸ್ ರೌಂಡ್ ಬಂದು ನಾನು 6 ತೊಗೊಂಡಿದ್ದೀನಿ. ನನಗೆ ನಿಮ್ಮ ಸ್ಲೀವ್ ರೌಂಡ್ಸ್ ಪ್ರಕಾರ ನೀವು ತೊಗೊಳ್ಳಿ. ದಿಸ್ ಈಸ್ ಮೈ ಮೆಷರ್ಮೆಂಟ್. ಸೊ ಆಗಿದೆ. ಈಗ ಸ್ಕರ್ಟ್ ಪಾರ್ಟ್ ಬಂದು ರೌಂಡ್ ಶೇಪಲ್ಲಿ ನಾನು ನಿಮ್ಗೆ ತೋರಿಸೋ ಹಾಗೆ ಮಧ್ಯದಲ್ಲಿ ಬಂದು ಒಂದು ಮಾರ್ಕ್ ಮಾಡ್ಕೊಂಡು, ನಾವು ಅಕಸ್ಮಾತ್ ಏನಾದರೂ ನಿಮ್ಮ ಅಂದರೆ ಬಾಟಮ್ ಪಾರ್ಟ್ ಬಂದು ಏನಾದರೂ ಜಾಸ್ತಿ ಆದರೆ ನೀವು ಪ್ಲೀಟ್ಗಳು ಹಾಕ್ಕೊಂಡು ಅದನ್ನು ಸೆಟ್ ಮಾಡ್ಕೋಬೋದು, ಓಕೆನಾ? ಈಗ ನೋಡಿ, ಸ್ಟಿಚ್ ಮಾಡಿ ರೆಡಿ ಆಗಿದೆ ನನ್ನ ಲಾಂಗ್ ಫ್ರಾಕ್ ಬಂದರೆ ನೈಟಿ ಇಕ್ಕೊಳ್ಳೋದು ತುಂಬ ಬೋರ್. ಸೊ ಇದನ್ನು ಈಗ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಡೈಲಿ ವೇರ್ಗೆ. ನೋಡಿದ್ರಾ? ಈಗ ಕೆಳಗಡೆ ಬಾಟಮ್ ಪಾರ್ಟ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ.
ಸೊ ನಮ್ಮ ಡ್ರೆಸ್ ಬಂದು ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಹೇಗಿದೆ ಹೇಳಿ, ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಎಲ್ಲಿಗೆ ಬರ್ತಾ ಇದೆ, ನನಗೆ ಕನ್ನಡದವ್ರಿಗೆ ಬರ್ತಾ ಇದೆಯಾ, ಎಲ್ಲಿಗೆ ಹೋಗ್ತಿದ್ದೆ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.